ನಮಸ್ಕಾರ. ನಾನು ಶುಭಾ. ಕಡಲೆ ಬೀಜ ಸಿಪ್ಪೆ ತೆಗಿಯೋದೇ ಕಷ್ಟ ಅನ್ಕೊತಾ ಇದ್ದೀರಾ? ಇವತ್ತೊಂದು ಈಸಿ ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡಿ. ಕಡಲೆ ಬೀಜ ಮೊದಲು ಹುರ್ಕೊಬಿಡಬೇಕು. ತಣ್ಣಗಾದ್ಮೇಲೆ ಈ ಥರ ನೆಟ್ಟಂತೂ ಫ್ರೂಟ್ಸ್ ಎಲ್ಲ ತಗೊಂಡಾಗ ಕೊಟ್ಟಿರ್ತಾರೆ, ನಾವು ಬಿಸಾಕ್ಬಿಡ್ತೀವಲ್ಲ. ಇನ್ಮೇಲೆ ಬಿಸಾಕಕ್ಕೆ ಹೋಗಬೇಡಿ. ಕಡಲೆ ಬೀಜ ಅದ್ರೊಳಗಡೆಗೆ ಹಾಕ್ಬಿಟ್ಟು ಎರಡೂ ಕೈಯಲ್ಲಿ ಹಿಂಗೆ ಉಜ್ತಾ ಇರಬೇಕು. ನೋಡಿ, ಸಿಪ್ಪೆ ಸಪ್ರೇಟ್ ಆಗಿಬಿಡ್ತಾ ಇದೆ, ಕಡಲೆ ಬೀಜ ಮಾತ್ರ ಒಳಗಡೆ ಇದೆ. ನಾವು ಪ್ಲೇಟಲ್ಲಿ ಹಾಕ್ಕೊಂಡ್ರೆ ಕಡಲೆ ಬೀಜ ಸಿಪ್ಪೆ ತೆಗೆದು ಮತ್ತೆ ಕ್ಲೀನ್ ಮಾಡ್ಕೋಬೇಕಲ್ಲ. ಈ ಥರ ಮಾಡಿಕೊಂಡ್ರೆ ನೀವು ಒಂದೇ ಸತಿ ಸಿಪ್ಪೆ ಎಲ್ಲ ಹೊರಟೋಗ್ಬಿಡುತ್ತೆ, ಬೀಜ ಮಾತ್ರ ಒಳಗಡೆ ಇರುತ್ತೆ. ನೋಡಿ, ನಾನು ಬೀಜ ಮತ್ತು ಪ್ಲೇಟ್ಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಯಾವುದೋ ಒಂದೋ ಎರಡೋ ಸಿಪ್ಪೆ ಹೋಗಿಲ್ಲ ಅಷ್ಟೇ, ಇನ್ನೆಲ್ಲ ನೀಟಾಗಿ ಹೊಟ್ಟೋಗ್ಬಿಟ್ಟಿದೆ. ನೀವು ಯಾವುದನ್ನು ಬಾಕ್ಸಲ್ಲಿ ಹಾಕ್ಕೊಂಡು ಮತ್ತೆ ನಿಮ್ಗೆ ಯಾವಾಗ ಬೇಕೋ ಆವಾಗ ಬಳಸ್ಕೋಬೋದು. ಸಿಪ್ಪೆನೂ ಅಷ್ಟೇ ಬಿಸಾಕಕ್ಕೆ ಹೋಗಬೇಡಿ. 1 ಟೇಬಲ್ ಸ್ಪೂನಷ್ಟು ಟೀ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಮನೆ ಒಳಗಡೆ ಪಾಟು ಇಲ್ಲ ಆಚೆನೂ ಪಾಟ್ಗಳಿಟ್ಟಿರ್ತೀವಲ್ಲ, ಗಿಡಗಳು ತುಂಬ ಚೆನ್ನಾಗಿ ಬೆಳಿಬೇಕು, ನಮಗೆ ಒಂದೊಳ್ಳೆ ಗೊಬ್ಬರ ಥರ ಕೆಲಸ ಮಾಡುತ್ತಿದ್ದು. ನೋಡಿ, ನಾನು ಒಂದು ಗಿಡಕ್ಕೆ ಸೇರಿಸಿದ್ದೀನಿ. ಈ ಥರ ನೀವು ಎಲ್ಲ ಗಿಡಗಳಿಗೂ ಸೇರಿಸ್ಕೋಬೋದು. ಸ್ವಲ್ಪ ಸ್ವಲ್ಪ ಸಿಕ್ಕಾಗ ಟ್ರೈ ಮಾಡಿ. ಒಂದೊಂದು ಓಲೆ ನಾವು ಕಿವಿಗೆ ಇಟ್ಕೊಂಡಾಗ ಬಟನ್ಸ್ ಹಿಂದ್ಗಡೆ ಬಟನ್ಸ್ ಹಾಕ್ಕೊತೀವಲ್ಲ, ಬಟನ್ಸ್ ಹಾಕ್ಕೊಳ್ಳೇಬೇಕು. ಇಲ್ಲ ಅಂದರೆ ಮುಂದೆ ಬಂದಂಗಿರುತ್ತೆ, ಓಲೆ ಚೆನ್ನಾಗೇ ಕಾಣಿಸಲ್ಲ ಕಿವಿಗೆ ಇಟ್ಕೊಂಡಿದ್ರೆ. ನಿಮಗೆ ಅಕಸ್ಮಾತ್ ಬಟನ್ಸ್ ಇಲ್ಲ, ತಕ್ಷಣ ಎಲ್ಲನ ಹೋಗಬೇಕಾಗಿರುತ್ತೆ, ಅಂಗಡಿಗೆ ಹೋಗಿ ತಗೊಂಡು ಬರೋ ಅಷ್ಟು ಟೈಮ್ ಇರಲ್ಲ. ಆ ಟೈಮಲ್ಲಿ ನೀವೇನು ಮಾಡಬೇಕಂದ್ರೆ, ಪೆನ್ನದ ರಿಪಿಲ್ಲು ಇಂಕ್ ಆಗೋದ್ಮೇಲೆ ಪೆನ್ ರಿಪಿಲ್ ಬಿಸಾಕ್ತಿರಲ್ಲ, ಅದನ್ನು ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಓಲೆಗೆ ಇಟ್ಕೊಬಿಡಿ. ನೋಡಿ, ಓಲೆಗೆ ಇಟ್ಬಿಟ್ಟು ಕಿವಿಗೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟನ್ಸ್ ಏನು ಬೇಕಾಗಿರಲ್ಲ, ಟ್ರೈ ಮಾಡಿ. ಗ್ಯಾಸ್ ಮೇಲೆ ಒಂದು ಹೆಂಚಾಗಲಿ ಇಲ್ಲ ಬಾಣಲಿ ಆಗಲಿ ಇಟ್ಕೊಂಡು ಓಂಕಾಳು, ಅಜ್ವಾಯಿನ್ ಅಂತ ಕರೀತಾರೆ, ಇದೊಂದು ಸ್ವಲ್ಪ ಹಾಕ್ಕೊಂಡು ಬೆಳ್ಳುಳ್ಳಿ ಎಸ್ಲು ಒಂದು 2 ಸ್ವಲ್ಪ ಹೊತ್ತು ಹುರ್ಕೊಳ್ಳಿ. ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಳ್ಳೆ ಘಮ ಬರ್ತಾ ಇರುತ್ತೆ, ನಿಮಗೆ ಗೊತ್ತಾಗುತ್ತೆ. ಆ ಟೈಮಲ್ಲಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಇದನ್ನು ಒಂದು ಕರ್ಚೀಪ್ಗೆ ಹಾಕ್ಕೊತಾರೆ. ನೀವು ಯಾವುದಾದ್ರೂ ಚೆನ್ನಾಗಿರೋ ಬಟ್ಟೆ ಅಂದರೆ ಚೆನ್ನಾಗಿ ವಾಶ್ ಮಾಡಿರೋ ಬಟ್ಟೆ ಒಳಗಡೆ ಹಾಕ್ಕೊಬಿಟ್ಟು ಗಂಟು ಹಾಕ್ಕೋಬೇಕು. ಇದು ಮಕ್ಳಿಗೆ ತುಂಬ ಕೆಮ್ಮಿದೆ, ಕಫ ಇದೆ ಅನ್ನೋರು ಅವ್ರ ಎದೆ ಮೇಲೆ, ಬೆನ್ನ ಮೇಲೆ ಈ ಥರ ಬಿಸಿ ಇದ್ದಾಗೆ ಇಟ್ಟರೆ ಬೇಗ ಕಫ ಕರಗುತ್ತೆ, ಕೆಮ್ಮು ಕಮ್ಮಿ ಆಗುತ್ತೆ. ಮತ್ತು ರಾತ್ರಿ ಮಲ್ಗೋವಾಗಷ್ಟೇ ದಿಂಬತ್ರ ಇಟ್ಕೊಳ್ಳಿ. ನಿಮಗೆ ಯಾವಾಗೆಲ್ಲ ಕೆಮ್ಮು ಬರುತ್ತೆ, ಉಸಿರಾಡೋಕ್ಕಾಗಲ್ವಲ್ಲ, ಆ ಟೈಮಲ್ಲಿ ಇದನ್ನ ಸ್ಮೆಲ್ ನೋಡ್ತಾ ಇದ್ದರೆ ತುಂಬ ಒಂದೊಳ್ಳೆ ರಿಲೀಫ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಬಟ್ಟೆ ಹೊಲಿಯೋ ಮಿಷಿನ್ ಇದ್ದರೆ ಗೊತ್ತಿರುತ್ತೆ, ಈ ಥರ ಬಾಟಲ್ ಇರುತ್ತೆ, ಅದರೊಳಗಡೆ ಆಯಿಲ್ ಹಾಕ್ಕೊಂಡಿರ್ತಾರಲ್ಲ. ಈ ಬಾಟಲ್ ನಾನು ಯೂಸ್ ಮಾಡ್ತಾ ಇಲ್ಲ, ವೇಸ್ಟ್ ಬಾಟಲ್ ಇದು. ಅದ್ರ ಒಳಗಡೆ ನಾನು ರಂಗೋಲಿ ಇಟ್ಟು ಹಾಕ್ಕೊಂಡಿದ್ದೀನಿ. ನಮಗೆ ರಂಗೋಲಿ ಹಾಕೋಕ್ಕೆ ಬರಲ್ಲ ಕೈಯಲ್ಲಿ ಅನ್ನೋರು ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ. ಸೇಮ್ ಪೆನ್ನಲ್ಲಿ ನೀವು ಬರೆದ್ರೆ ಯಾವ ರೀತಿ ಬರುತ್ತಲ್ವಾ, ಸೇಮ್ ಹಂಗೆ. ಒಬ್ಬೊಬ್ಬರು ಪೆನ್ನು ಪೆನ್ಸಿಲಲ್ಲಿ ತುಂಬ ಚೆನ್ನಾಗಿ ಬರೀತಾರೆ, ಆದರೆ ರಂಗೋಲಿ ಕೈಯಲ್ಲಿ ಬಿಡೋಕ್ಕೆ ಬರಲ್ಲ. ಅವ್ರು ಏನು ಮಾಡಬೇಕಂದ್ರೆ ಇದರೊಳಗಡೆ ರಂಗೋಲಿ ಇಟ್ಟು ಹಾಕ್ಕೊಬಿಟ್ಟು ನಿಮಗೆ ಯಾವ್ಯಾವ ಡಿಸೈನ್ಸ್ ಬರುತ್ತೋ, ನಾನು ಸಿಂಪಲ್ಲಾಗಿ ನಾನು ತೋರಿಸ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಒಳ್ಳೆ ಡಿಸೈನ್ಸ್ ಬರುತ್ತೆ ಅನ್ನೋರು ಇನ್ನೂ ಚೆನ್ನಾಗಿರೋ ಡಿಸೈನ್ಸ್ ಎಲ್ಲ ನೀವು ದೇವ್ರ ಮನೆ ಮುಂದೆ ಹೊಸ್ಲ ಹತ್ರ ಹಾಕ್ಕೋಬೋದು. ನೋಡಿ, ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆಯೋ, ಟ್ರೈ ಮಾಡಿ ನೋಡಿ. ಮತ್ತು ಪೆನ್ ಅಷ್ಟೇ ಆಗೋದ್ಮೇಲೆ ಬಿಸಾಕ್ತಿರಲ್ಲ. ನೋಡಿ, ಇದು ಪೆನ್ನು ಹಿಂದ್ಗಡೆ ಭಾಗ ತೆಗೆದುಬಿಟ್ಟು ರಿಪಿಲ್ ತೆಗೆದುಬಿಟ್ಟಿದ್ದೀನಿ. ಅದರೊಳಗಡೆನೂ ಅಷ್ಟೇ ನೀವು ರಂಗೋಲಿ ಇಟ್ಟು ತುಂಬಿಸ್ಕೊಬಿಡ್ಬೇಕು. ಇವಾಗ ಚಿಕ್ಕದಾಗಿ ದೇವ್ರ ಮನೆ ಒಳಗಡೆ ರಂಗೋಲಿ ಹಾಕ್ಕೋಬೇಕಲ್ಲ, ಇದು ತುಂಬ ಸಣ್ಣಗೆ ತುಂಬ ಚೆನ್ನಾಗಿ ಬರುತ್ತೆ. ಸೇಮ್ ಪೆನ್ನಲ್ಲಿ ಬರಿತಾ ಇದ್ದರೆ ಯಾವ ರೀತಿ ಬರುತ್ತಲ್ವ, ಹಾಗೆ ತುಂಬ ಈಸಿಯಾಗಿರುತ್ತೆ. ಅಂದರೆ ಸಣ್ಣಗೆ ಬರುತ್ತೆ, ಇದು ತುಂಬ ಚಿಕ್ಕದಾಗಿ ಕೈಯಲ್ಲಿ ಬಿಡಿಸ್ದಂಗೆ ಇರುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ. ಒಂದು ಚಿಕ್ಕ ರಂಗೋಲಿ ಹಾಕ್ಕೋಬೋದು ನೀವು, ಅದ್ರ ತುಂಬ ತುಂಬಿಸಿದ್ದೀರಂದರೆ. ನೋಡಿ, ಇಷ್ಟು ಫುಲ್ ರಂಗೋಲಿ ಒಂದು ಸತಿಗೆ ಆಯ್ತಷ್ಟೇ. ನಿಮ್ಗೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಬೇಕಂದರೆ ಇನ್ನೊಂದು ಸತಿ ತುಂಬಿಸ್ಕೋಬೇಕು. ಟ್ರೈ ಮಾಡಿ. ಕುಕ್ಕರ್ ಬೆಲ್ಟ್ ತಗೊಂಡು ಅದ್ರ ಮೇಲೆ ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಪೆನ್ಸಿಲಲ್ಲಿ ಹಂಗೆ ಮಾರ್ಕ್ ಮಾಡ್ಕೊಬಿಟ್ಟು ಫೆವಿಕಾಲ್ ಬಾಟಲ್ ಒಳಗಡೆ ನಾನು ಪರ್ಪಲ್ ಕಲರ್ ತುಂಬಿಸ್ಕೊಂಡಿದ್ದೀನಿ, ಡಾಟ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಅಂದರೆ ನೀವು ಮಾರ್ಕ್ ಮಾಡ್ಕೊಂಡಿರ್ತೀರಲ್ಲ, ಅದ್ರ ಮೇಲೇ ಡಾಟ್ಸ್ ಕರೆಕ್ಟಾಗಿ ಮಾಡ್ಕೊಂಡು ಬಂದು ಚಿಕ್ಕದೊಂದು ಸ್ಪೂನ್ ತಗೊಂಡು ಒಳಗಡೆಗೆ ಈ ಥರ ಎಳೀರಿ. ಈ ಥರ ಎಳೆದ್ರೆ ಒಂದೊಳ್ಳೆ ಫ್ಲವರ್ ಡಿಸೈನ್ ರೆಡಿ ಆಗುತ್ತೆ. ಮತ್ತು ಮಧ್ಯದಲ್ಲಿ ಕಪ್ಪಿಟ್ಬಿಟ್ಟು ಸ್ಟ್ರೇನರಲ್ಲಿ ಸ್ಕೈ ಬ್ಲೂ ಕಲರ್ ರೌಂಡಾಗಿ ಹಾಕ್ಕೊಂಡು ಆ ಕಪ್ ಎತ್ಬಿಡಿ. ಮತ್ತು ಪರ್ಪಲ್ ಅದೇ ಬಾಟಲ್ ಒಳಗಡೆ ನಾನು ವೈಟ್ ಕಲರ್ ತುಂಬಿಸಿದ್ದೀನಿ. ಡಾಟ್ ಸಿಕ್ಬಿಟ್ಟು ಬಟ್ಸಲ್ಲಿ ಸ್ವಲ್ಪ ಒಳಗಡೆಗೆ ಹಿಂಗಂದರೆ ಒಂದು ಫ್ಲವರ್ ಡಿಸೈನ್ ರೆಡಿ ಆಗುತ್ತೆ. ಮಧ್ಯದಲ್ಲಿ ಮತ್ತೆ ಪರ್ಪಲ್ ಕಲರ್ ಹಾಕ್ಕೊಳ್ಳಿ. ಈ ಥರ ನಿಮಗೆ ಯಾವ ಕಲರ್ ಕಾಂಬಿನೇಷನ್ ಇಷ್ಟನೋ ಅದರಲ್ಲಿ ನೀವು ಮಾಡ್ಕೋಬೋದು. ಮತ್ತು ಚಿಕ್ಕ ಮಕ್ಕಳ ಬಳೆನೇ ತಗೊಳ್ಳಿ, ದೊಡ್ಡವ್ರದ್ದು ಏನು ಬೇಕಾಗಿಲ್ಲ. ಮತ್ತು 3 ಡಾಟ್ ಇಕ್ಕಿ, ಮತ್ತು ಗ್ಯಾಪ್ ಇತ್ತಲ್ಲ ಅಲ್ಲಿ ಮತ್ತೆ 2 ಡಾಟ್ಸು ಹಿಂಗೆ ಡಾಟ್ಸ್ ಇಕ್ಕೊಬಿಟ್ಟು ಬಟ್ಸಲ್ಲಿ ಒಳಗಡೆಗೆ ಹಿಂಗಂದರೆ ಒಂದೊಳ್ಳೆ ಫ್ಲವರ್ ಡಿಸೈನ್ ರೆಡಿ ಆಗುತ್ತೆ. ಮತ್ತೆ ಅದ್ರ ಮಧ್ಯದಲ್ಲಿ ಫ್ಲವರ್ ಮಧ್ಯದಲ್ಲಿ ಮತ್ತೆ ಡಾಟ್ಸ್ ಇಡ್ತಾ ಇದ್ದೀನಿ. ಸ್ಪೂನಲ್ಲಿ ಸ್ವಲ್ಪ ಚಿಕ್ಕ ಸ್ಪೂನೇ ತಗೊಳ್ಳಿ, ರೌಂಡ್ ನಾನು ತೋರಿಸಿದ್ದೀನಲ್ಲ ಅದರಲ್ಲಿ ಈ ಥರ ರೌಂಡ್ ಮಾಡ್ಕೊಂಬನ್ನಿ. ಫ್ಲವರ್ಸ್ ಮಧ್ಯದಲ್ಲಿ ಡಾಟ್ಸ್ ಇಕ್ತಾ ಇದ್ದೀನಿ. ನೋಡಿ, ಆ ಗ್ಯಾಪ್ ಇತ್ತಲ್ಲ ಅಲ್ಲೇನೂ ಇಕ್ಬಿಟ್ಟು ಸ್ಪೂನಲ್ಲಿ ಸ್ವಲ್ಪ ಹಿಂಗೆ ಗುಣಿ ಥರ ಮಾಡ್ಕೊಳ್ಳೋದು. ನಮಗೆ ಕೈಯಲ್ಲಿ ರಂಗೋಲಿ ಹಾಕೋಕ್ಕೆ ಬರಲ್ಲ ಅನ್ನೋರು ಇದನ್ನು ತುಂಬಾ ಸುಲಭ. ದೇವ್ರ ಮನೆಯಲ್ಲಿ ಇಲ್ಲ ಮನೆಯಲ್ಲಿ ನಾವು ಹಾಲಲ್ಲೆಲ್ಲ ಒಂದೊಂದು ಸತಿ ದೀಪಾವಳಿಗೆ ನ್ಯೂ ಇಯರ್ಗೆಲ್ಲ ಹಾಕ್ತೀವಲ್ಲ,
ಈ ಥರ ಬೇಕಾದರೂ ಹಾಕ್ಕೋಬೋದು. ನೋಡಿ ಕೈಯಲ್ಲಿ ನಿಮ್ಗೆ ಹಾಕೋದೇ ಬರಲ್ಲ ಅನ್ನೋರು ಕೂಡ ಇದು ತುಂಬಾ ಸುಲಭ, ತುಂಬ ಚೆನ್ನಾಗೂ ಕಾಣಿಸುತ್ತೆ. ದೇವ್ರ ಮನೆಯಲ್ಲೆಲ್ಲ ನಾವು ಹಾಕ್ಬಿಟ್ಟು ದೀಪಗಳೆಲ್ಲ ಇಕ್ಬಿಟ್ರೆ ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಹಂಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.